ಗೈಸ್ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ ನಾವು. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಮನೇಲಂತೂ ನಾನು ಹೇಳ್ದೆ ಹೋಗ್ತಾ ಇರೋದು ಟಾಕ್ಸಿಕ್ ಮೂವಿಗೆ. ಆ್ಯಂಡ್ ಗೈಸ್ ನನ್ನ ಜೊತೆ 10 ಜನ ಅಥವಾ 11 ಜನ ಇದ್ದಾರೆ ಫ್ರೆಂಡ್ಸು, ಅವರೆಲ್ಲ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಮ್ಮಂಗೆ ಹೇಳಿದ್ರೆ ಬಿಡಲ್ಲ, ಅದಕ್ಕೇ ಅವ್ರಿಗೆ ಕತ್ತು ಮುಚ್ಚಿ ಇವಾಗ ಹೋಗ್ಬೇಕು. ಅವ್ರಿಗೆ ಏನು ಹೇಳೋದು ಅಂತ ತಲೆ ಓಡ್ತಿಲ್ಲ ಗೈಸ್. ನಮ್ಮ ಫ್ರೆಂಡ್ ಕರಿತಿದ್ದಾನೆ, ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಇವಾಗ ಲೆಟ್ಸ್ ಗೋ, ಅಲ್ಲಿ ಸಿಗ್ತೀನಿ, ಬಾಯ್. ಕನ್ನಡಿನೇ ಗೈಸ್ ಇವಾಗ ತಾನೇ ಟಾಕ್ಸಿಕ್ ಮೂವಿ ಮುಗೀತು ಗೈಸ್. ಸ್ಕ್ರೀನ್ ಪ್ಲೇ ಅಂತೂ ಮಸ್ತಾಗಿದೆ. ಸ್ಕ್ರೀನ್ ಪ್ಲೇ ಆಗಿರಲಿ ಆ್ಯಂಡ್ ಒಂದೊಂದು ಸೀನ್ ಕೂಡ ಚೆನ್ನಾಗಿದೆ ಗೈಸ್. ಆಲ್ ಓವರ್ ಅವರ ಎಫರ್ಟ್ಸು ಏನೇನಿದೆ ಅದೆಲ್ಲ ಕಾಣಿಸುತ್ತೆ ಗೈಸ್. ಮಾತ್ರ ಡೈಲಾಗ್ಸ್ ಎಷ್ಟು ಎಂಟ್ರಿ ಇರುತ್ತಲ್ಲ ಗೈಸ್, ಅಲ್ಲಿಂದ ಹಿಡಿದು ಆ ಮೂವಿ ಹ್ಯಾಂಡಲ್ ಮಾಡೋದೇ ಎಷ್ಟು ಗೈಸ್. ಸ್ವಲ್ಪ ಬ್ರೈನು ತಿರುಗ್ತಾ ಇದೆ. ಸೊ ಮನೆಗೆ ಹೋಗೋಣ, ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ನನ್ನ ಹೆಸರು ನಿಖಿಲ್ ಅಂತ. ಆ್ಯಂಡ್ ಇವಾಗ ನಾವು ಟಾಕ್ಸಿಕ್ ಮೂವಿ ರಿವ್ಯೂ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೈಸ್ ಇಲ್ಲಿ ನಾನು ನನ್ನ ಹಾನೆಸ್ಟ್ ಆಗಿರೋ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಏನು ಬೈಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಸಣ್ಣ ಪುಟ್ಟ ಈ ಮಾತಲ್ಲಿ ಸಾರಿ ಇವಾಗಲೇ ಕೇಳ್ಬಿಡ್ತೀನಿ. ಸೊ ಫ್ಯಾನ್ಸ್ ಆಗಿ ನಾವು ಎಲ್ಲರೂ ಫ್ಯಾನ್ಸೇ, ಎಲ್ಲರೂ ಕನ್ನಡದವರೇ, ಎಲ್ಲ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಮೈನ್ಲಿ ಲೆಟ್ಸ್ ಗೋ ಇಂಟು ದ ವಿಡಿಯೋ ಗೈಸ್. ಯಾವುದಾದ್ರೂ ಮೂವಿ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ. ಅದರಲ್ಲೂ ಯಶ್ ಮೂವಿ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ. KGF ಆದಮೇಲಂತೂ ಅವ್ರ ಎಕ್ಸ್ಪೆಕ್ಟೇಷನ್ ಆಕಾಶದ ಮಟ್ಟಿಗೆ ಏರಿಕೆ ಆಗಿದೆ. ಸೊ ಹಾಗಾಗಿ ನಾನು ಒಬ್ಬ ಯಶ್ ಫ್ಯಾನ್ ಆಗಿ ಮೂವಿಗೆ ಹೋಗಿದೆ ಗೈಸ್, ಟಾಕ್ಸಿಕ್ ಮೂವಿಗೆ. ಸೊ ಥಿಯೇಟ್ರ್ ಒಳಗಡೆ ಕುತ್ಕೊಂಡಾಗ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಥಿಯೇಟ್ರು ಎಂಡಿಂಗಲ್ಲಿ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಯಿತು ಗೈಸ್. ಎಕ್ಸಾಕ್ಟ್ಲಿ ಮೂವಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ನೀವು ಮೂವಿನೇ ಹೋಗಿ ನೋಡಲ್ಲ. ಸೊ ಹಾಗಾಗಿ ನಿಮಗೂ ಕ್ಯೂರಿಯಾಸಿಟಿ ಏನಿದೆ ಅದನ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ಸೊ ಮೂವಿ ಯಾವ ಕಡೆ ವರ್ಕ್ ಆಗಿಲ್ಲ ಆ್ಯಂಡ್ ಟಾಕ್ಸಿಕ್ ಮೂವಿ ಟಿಕೆಟ್ ಪ್ರೈಸ್ ವರ್ತಾ ಅಥವಾ ವರ್ತ್ ಅಲ್ವಾ ಅಂತ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ತಿಳ್ಕೊತೀರಾ. ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಶ್ ಅವ್ರು ಅಂದರೆ ನ್ಯಾಚುರಲಿ ಹೈಪ್ ಇದ್ದೇ ಇರುತ್ತೆ. ಸೊ ಅವ್ರ ಪೋಸ್ಟರ್ ಇರ್ಬೋದು, ಸಾಂಗ್ ಇರ್ಬೋದು, ಮಾತುಕತೆ ಹೋಗಿ ಬೇರೆ ಸ್ಟೇಟಲ್ಲಿ ಆಡೋದ್ರಲ್ಲ ಅದಿರ್ಬೋದು, ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಚೆನ್ನಾಗಿತ್ತು ಗೈಸ್. ಯಶ್ ಅವ್ರ ಕ್ಯಾರೆಕ್ಟರ್ ನೋಡಿದರೆ ಅವ್ರ ಕಾನ್ಫಿಡೆನ್ಸ್ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು, ಆಬ್ವಿಯಸ್ಲಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸು ಎಲ್ಲ ಪರ್ಫೆಕ್ಟ್ ಆಗಿದೆ ಗೈಸ್. ಆ್ಯಂಡ್ ಡೈಲಾಗ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ ಗೈಸ್. ಇಲ್ಲಿ ಏನಂದರೆ ಆಡಿಯನ್ಸ್ ಏನಾದರೂ KGF ಅಥವಾ KGF 1, 2 ಅದ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಸ್ಟಾರ್ಟಿಂಗಿಂದ ಹಿಡಿದು 20 ಮಿನಿಟ್ಸ್ ಗಂಟ ನೀವು ಸ್ಕ್ರೀನ ಬಿಟ್ಟು ಅಲ್ಲಾಡೋದೇ ಇಲ್ಲ ಗೈಸ್. ಆ ಥರ ಸೀನ್ಗಳು ತೆಗ್ದಿದ್ದಾರೆ, ಮಾತ್ರ ಭಯಂಕರ ಇದೆ. ಟಾಕ್ಸಿಕ್ ಬಂದು ಫಸ್ಟ್ ಡೇನೇ 100 crore ರೀಚ್ ಮಾಡಿದೆ, ಕಲೆಕ್ಷನ್ ಮಾಡಿದೆ ಅಂತ ನಾವು ಸ್ವಲ್ಪ ಜನ ಹೇಳ್ತಿದ್ದಾರೆ. ಆ್ಯಂಡ್ ರಿಪೋರ್ಟ್ ಪ್ರಕಾರ ವರ್ಲ್ಡ್ ವೈಡಲ್ಲಿ 140 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹೌದು, 140 ಕೋಟಿ ಅಪ್ರಾಕ್ಸಿಮೇಟ್ಲಿ ವರ್ಲ್ಡ್ ವೈಡಲ್ಲಿ ಮಾಡಿದ್ದಾರೆ. ಆ್ಯಂಡ್ 101 ಕೋಟಿ ಇಂಡಿಯಾದಲ್ಲಿ ಮಾಡಿದ್ದಾರೆ ಗೈಸ್. ಸ್ವಲ್ಪ ಜನ ಏನು ಮಾತಾಡ್ತಿದ್ದಾರೆ ಅಂದರೆ ಟಾಕ್ಸಿಕ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಗೈಸ್. ಇಲ್ಲಿ ನಾವು ಯಶ್ ಅವ್ರ ಆ್ಯಕ್ಟಿಂಗ್ನ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಬಿಕಾಸ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೀವು ನೋಡಿ ಅವ್ರ ಪರ್ಫಾರ್ಮೆನ್ಸು ಎಲ್ಲ ಮೂವಿಗಿಂತನೂ ಬೆಟರಾಗಿ ಮಾಡಿದ್ದಾರೆ ಗೈಸ್. 100% ಎಫರ್ಟ್ಸ್ ಕೊಟ್ಟಿದ್ದಾರೆ. ಬೇರೆ ಅನ್ಹ್ಯೂಮರಸ್ ಮಾತಾಡ್ತಿದ್ದಾರೆ ಗೈಸ್. ಬೇರೆ ಅವರು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದವರು ಈ ಥರ ಮಾತಾಡ್ತಿದ್ದಾರೆ ಗೈಸ್. ಟೋಟಲಾಗಿ
ಈ ಟಾಕ್ಸಿಕ್ ಮೂವಿ ಚೆನ್ನಾಗಿದೆ ಗೈಸ್. ಒಂದೊಳ್ಳೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಫೀಲ್ ಕೊಡುತ್ತೆ. ಅದು ಬಿಟ್ಟು ಬೇರೆ ಏನಿಲ್ಲ. ಇದು ಡಿಫ್ರೆಂಟ್ ಆಗಿದೆ ಗೈಸ್, ಒಂಥರ ಹಾಲಿವುಡ್ ಟೈಪ್ ಫೀಲ್ ಕೊಡುತ್ತಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದಾರೆ. ಬಟ್ ಇಲ್ಲಿ ಯಶ್ ಅವ್ರ ಆ್ಯಕ್ಟಿಂಗ್ ಅಂತೂ ಅಪ್ರಿಷಿಯೇಟ್ ಮಾಡಬೇಕು. ಪ್ರತಿಯೊಬ್ಬರೂ ತುಂಬಾ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ಈ ಒಂದು 4 ವರ್ಷ ಏನಿದೆ ಅದು ಜಪ ಮಾಡಿದ್ದಾರೆ ಅವರು ಈ ಒಂದು ಮೂವಿಗೋಸ್ಕರ. ಒಂದೊಂದು ಸೀನ್ಗಳು ನೋಡಿ, ನೀವು ಸೀನ್ ಅಬ್ಸರ್ವ್ ಮಾಡಿ, ಪ್ಲೇಸಸ್ನ ಅಬ್ಸರ್ವ್ ಮಾಡಿ. ಆ್ಯಂಡ್ ಪ್ಲೇಸಸ್ ಬಗ್ಗೆ ಹೇಳಬೇಕು ಅಂದರೆ US ಅಲ್ಲಿರ್ಬೋದು, ಬ್ಯಾಂಗ್ಳೂರು, ಗೋವಾದಲ್ಲಿರ್ಬೋದು, ಆ್ಯಂಡ್ ಜಪಾನ್ ಫೀಲ್ ಕೊಟ್ಟಿದ್ದಾರೆ, ಐಸ್ಲ್ಯಾಂಡ್ ಫೀಲ್ ಕೊಟ್ಟಿದ್ದಾರೆ, ಎಲ್ಲ ಥರ ಫೀಲು ಕೊಟ್ಟಿದ್ದಾರೆ. ಮಾತ್ರ US ಅಲ್ಲಿದ್ದಾಗ ಆ ಸ್ಮಶಾನದಲ್ಲಿ ಒಂದು ಫಸ್ಟ್ ಸೀನ್ ಬರುತ್ತಲ್ಲ ಗೈಸ್, ಸ್ಟಾರ್ಟಿಂಗು ಟ್ರೈಲರಲ್ಲಿ ಏನು ಬಿಟ್ಟಿದ್ರು ಆ ಸೀನ್ಗೆ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅಂತಲೇ ಗೊತ್ತಾಗುತ್ತೆ. ಅದು ಬಿಟ್ಟರೆ ಫೈಟ್ ಸೀನಲ್ಲಿ ಒಂದೊಂದಕ್ಕೂ ಎಲ್ಲ ರಕ್ತ ಹರಿಸಿರ್ತಾರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗೆ ಗೊತ್ತು. ಬಿಕಾಸ್ ಯಶ್ ಅವರು ಬಂದು ಮಾತಾಡಿದ್ದಾರೆ ಅವರೇನೆ. ಸೊ ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು ನಮ್ಮ ಕನ್ನಡ ಮೂವಿನ. ಅದನ್ನು ಬಿಟ್ಟು ಬೈಕೊಂಬಾರ್ದು ಆ ಮೂವಿನ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಗೈಸ್. ಯಶ್ ಅವ್ರು ಬಿಟ್ಟರೆ ನಯನ್ತಾರಾ ಅವ್ರ ಬಗ್ಗೆ ಇವಾಗ ಬರೋದಾದರೆ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಚೆನ್ನಾಗಿದೆ ಗೈಸ್. ಅವ್ರ ಮೂವಿ ಮುಕ್ಕಾಲು ಭಾಗ ಗಂಟ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಗೈಸ್, ಈ ಮೂವಿ ಯಾಕೆ ಎಲ್ಲರೂ ಜನ ಹೋಗಬೇಕು ಆ್ಯಂಡ್ ಹೋಗ್ತಿದ್ದಾರೆ ಅಂದರೆ ಇದು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಆ್ಯಂಡ್ ಅದೆಲ್ಲ ಅಲ್ಟಿಮೇಟ್ ಆಗಿದೆ. ಇದು ಬೇರೆ ಥರ ಇದೆ, ಮೂವಿನೇ ಬೇರೆ ಥರ ಇದೆ. ಸೊ ಹಾಗಾಗಿ ಎಲ್ಲರೂ ಹೋಗಿ ನೋಡಲೇಬೇಕು ಗೈಸ್. ಒಂದೊಳ್ಳೆ ಬೇರೆ ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ತೀರಾ ನೀವು. ಸೊ ಆದಷ್ಟು ಬೇಗ ಗೈಸ್. ಸ್ಟೋರಿ ರೈಟಿಂಗಲ್ಲಿ ಅವ್ರು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕಾಗಿತ್ತು. ಅದು ಬಿಟ್ಟರೆ ಸ್ಟೈಲು ಎವ್ರಿವೇರ್, ಎಲ್ಲ ಕಡೆಯೂ ಸ್ಟೈಲ್ದು ಅದೊಂದು ಆ್ಯಟಿಟ್ಯೂಡು. ಮತ್ತು ರಾಯ ಅವರು ರಾಕ್ ಮಾಡಾಕ್ಬಿಟ್ಟಿದ್ದಾರೆ ಮೂವಿನಂತೂ ಗೈಸ್. ವಾವ್ ಅನ್ನೋ ಸೀನ್ಗಳು ತುಂಬ ಎಲ್ಲ ಕಡೆಯೂ ಇದ್ದಾವೆ. ಬಟ್ ಒಂದು ಸ್ವಲ್ಪ ನಮ್ಮ ಅಟೆನ್ಷನ್ನು ಬರೀ ಸ್ಟೈಲ್ ಮೇಲೆ ಇರಲ್ಲ, ಸ್ಟೋರಿ ಮೇಲೂ ಇರುತ್ತೆ. ಸ್ಟೋರಿ ಯಾವ ರೀತಿ ಎಂಡಿಂಗ್ ಇಡ್ತೀವಿ, ಎಂಡಲ್ಲಿ ಯಾವ ಥರ ಸ್ಟೋರಿ ಟರ್ನು, ಕ್ಲೈಮ್ಯಾಕ್ಸ್ಗಳು ಹೆಂಗೆ ಟರ್ನ್ ಮಾಡಬೇಕು, ಅದೆಲ್ಲ ಚೆನ್ನಾಗಿ ಇನ್ನೂ ಮಾಡ್ಬೋದಾಗಿತ್ತು ಅಂತ ನನ್ನ ಪ್ರಕಾರ ಅನಿಸ್ತಿದೆ ಗೈಸ್. ಇಲ್ಲಿ ನಂಬರ್ 1 ಬಂದು ಯಶ್ ಅವ್ರು ಬರ್ತಾರೆ ಗೈಸ್. ಅವರು ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ವಿಜುವಲ್ಸ್ ಮಾತ್ರ ಒಂದು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಗೈಸ್. ಇವಾಗ ನನಗೆ ಏನೇನು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಏನೇನು ಇಷ್ಟ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ ಗೈಸ್. ಇದರಲ್ಲಿ ಒಂದು ಫೀಲಿಂಗ್ ಕನೆಕ್ಟ್ ಆಗ್ತಾ ಇರಲಿಲ್ಲ ಗೈಸ್. ಒಂದು ಸೀನ್ ಆದಮೇಲೆ ಒಂದು ಸೀನ್, ಇವಾಗ ಆ್ಯಕ್ಷನ್ ಸೀನ್ ಆದಮೇಲೆ ಎಮೋಷ್ನಲ್ ಸೀನ್ ಆದಮೇಲೆ ರೊಮ್ಯಾಂಟಿಕ್ ಸೀನು, ಹಂಗೆ ಪಡ ಅಂತ ಒಂದು ಕಡೆ ಚೇಂಜ್ ಆಗೋಗುತ್ತೆ. ಆ್ಯಂಡ್ ಇನ್ನೂ ಒಂದು ಸೈಡಲ್ಲಿ ನೋಡೋದಾದರೆ ಯಾವಾಗ ನೆಕ್ಸ್ಟ್ ಸೀನ್ ಬರುತ್ತೆ ಅಂತ ಕಾಯಬೇಕಾಗುತ್ತೆ ಗೈಸ್, ಅದೊಂದು. ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಮಾತ್ರ ಜಾಸ್ತಿ ಇಟ್ಬಿಟ್ಟಿದ್ರು. ಗನ್ ಟ್ರಿಗರ್ ಆಗೆಲ್ಲ ತಲೆ ಚಿಟೋ ಅಂತಾಯಿತು. ಆ್ಯಂಡ್ ಗೈಸ್, ಇವಾಗ ಫೈನಲಿ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಮಾತಾಡೋಣ. ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇಟ್ಕೊಂಡು ಹೋಗ್ತೀರಾ ಅಂದರೆ, ನೀವು ಹಾಲಿವುಡ್ ರೀತಿ ಇಟ್ಕೊಂಡು ಹೋಗಿ. ಇವಾಗ ನಾರ್ಮಲ್ ಸ್ಯಾಂಡಲ್ವುಡ್ ಥರ ಮೂವಿ ಬಂದಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಬೇಡಿ. ಇಲ್ಲಿ ಯಾವುದೇ ರೀತಿ ಫ್ಯಾಮಿಲಿ ಕನೆಕ್ಷನ್ ಇರಲ್ಲ ಗೈಸ್, ಎಲ್ಲ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದು. ಸೊ ಇದನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿ. ಆ್ಯಂಡ್ ನಿಮ್ಮ ಹೋಪ್ ಕಳ್ಕೊಬಾರ್ದು ಅಂದರೆ ಇದೊಂದು ಕೆಲಸ ಮಾಡಿ ಗೈಸ್. ನಾನು ನಿಮಗೆ ಜೆನ್ಯೂನ್ಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಲಾಸ್ಟ್ ಸೀನ್ ಇರುತ್ತಲ್ಲ, ಲಾಸ್ಟ್ ಸೀನು ಮಾತ್ರ ನೀವು ನೋಡಲೇಬೇಕು ಗೈಸ್, ಆಯಿತಾ? ಲಾಸ್ಟ್ ಸೀನ್ ನೋಡ್ಕೊಂಡು ಬನ್ನಿ ಗೈಸ್. ಲಾಸ್ಟ್ ಸೀನ್ ಅಂದರೆ ಲಾಸ್ಟ್ ಒಂದು 20 to 30 ಮಿನಿಟ್ಸಿಂದ ಆ್ಯಕ್ಚುಯಲ್ ಮೂವಿ ಸ್ಟಾರ್ಟ್ ಆಗುತ್ತೆ ನೋಡಿ. ಕ್ಲೈಮ್ಯಾಕ್ಸ್ ತಡ್ಕೊಳಕ್ಕಾಗಲ್ಲ ಗೈಸ್ ನೀವು, ಆ ರೀತಿ ಇರುತ್ತೆ. ಸೊ ತಪ್ಪದೆ ನಮ್ಮ ಕನ್ನಡ ಮೂವಿ ಎಲ್ಲರೂ ನೋಡಲೇಬೇಕು. ನೋಡಿ ಒಂದೊಳ್ಳೆ ಹೊಸ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಬೇರೆ ರೀತಿ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಇದೇ ರೀತಿ ನೀವು ನನ್ನ ಪ್ರೋತ್ಸಾಹಿಸಿ, ಬೆಂಬಲಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಗೈಸ್.